ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಸೌಜನ್ಯ. ಇವತ್ತು ಎಲ್ರಿಗೂ ಹ್ಯಾಪಿ ಸಂಡೇ. ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಏನು ಕೆಲಸ ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ನೋಡಿ, ನನ್ನ ಮಗ ಸ್ಟಡಿ ಟೇಬಲ್ನ ಎಲ್ಲಿಟ್ಟಿದ್ದಾನೆ. ಸೊ ಸ್ಟಡಿ ರೂಮ್ ಬಿಡೋಣ. ನಮ್ಮನೆಯಲ್ಲಿ 2 ರೂಮ್ ಇದೆ. ಅದರಲ್ಲಿ ಒಂದು ರೂಮು ಬೆಡ್ರೂಮ್ ಮಾಡ್ಕೊಂಡಿದ್ದೀವಿ. ಹಾಗೆಯೇ ಇನ್ನೊಂದು ರೂಮಲ್ಲಿ ಸ್ಟಡಿ ಟೇಬಲ್ ಏನೋ ಮಾಡಿದ್ದೀನಿ. ಬಟ್ ಅವನಿಗೆ ಇಲ್ಲಿ ಕೂತ್ಕೊಳ್ಳೋದಕ್ಕೆಲ್ಲ ಆಗಲ್ಲ, ಯಾಕಂದರೆ ಇನ್ನೂ ಚಿಕ್ಕವನಾಗಿರೋದ್ರಿಂದ ನಾನು ಒಂದು ಚಾಪೆ ಹಾಸ್ಬಿಟ್ಟು ನೆಲದ ಮೇಲೆ ಅದ್ರ ಮೇಲೇ ಈ ಟೇಬಲ್ ಏನಿದೆ ಮರದ್ದು ಅದನ್ನು ಇಟ್ಬಿಟ್ಟು ಅಲ್ಲೇ ಕೂರಿಸಿ ಹೇಳ್ಕೊಡ್ತೀನಿ. ಸಂಡೇ ನಂದು ಫಸ್ಟ್ ಕೆಲಸ ಅಂತ ಅಂದರೆ ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳನ್ನೆಲ್ಲ ಹಾಕೋವಂಥದ್ದು. ಯಾಕಂದರೆ ನಾನು ಎಲ್ಲ ಕೆಲಸ ಮುಗಿಸಿ ಮಾಡಿ ಬರೋದ್ರೊಳಗಡೆ ಇದು ರುಬ್ಬಿ ತೊಳೆದು ಎಲ್ಲನೂ ಮಾಡಿ ರೆಡಿ ಮಾಡಿ ಇಟ್ಟಿರುತ್ತೆ. ಸೊ ಒಣಗಾಕ್ಲಿಕ್ಕೆ ನನಗೆ ಈಸಿ ಆಗುತ್ತೆ. ನಾನು ಡೈಲಿ ವೇರ್ ಏನಿದೆ ಅದನ್ನು ಮಾತ್ರ ನಾನು ವಾಷಿಂಗ್ ಮಿಷಿನ್ಗೆ ಹಾಕುವಂಥದ್ದು. ಇನ್ನು ಯೂನಿಫಾರ್ಮ್ ಆಗಿರ್ಬೋದು ಅಥವಾ ವೈಟ್ ಬಟ್ಟೆ ಆಗಿರ್ಬೋದು ಅಥವಾ ಕಲರ್ ಹೋಗುವಂಥ ಬಟ್ಟೆ ಆಗಿರ್ಬೋದು ಅದನ್ನೆಲ್ಲ ನಾನು ಹ್ಯಾಂಡ್ ವಾಶೇ ಮಾಡ್ತೀನಿ. ನಾನು ವಾಷಿಂಗ್ ಮಿಷಿನ್ಗೆ ಯೂಸ್ ಮಾಡೋ ಅಂಥದ್ದು ಸರ್ಫ್ ಎಕ್ಸೆಲ್ ಮ್ಯಾಟಿಕ್ ಲಿಕ್ವಿಡ್ಡು, ಹಾಗೆಯೇ ಸಾಫ್ಟ್ ಟಚ್ ಕಂಡೀಷ್ನರ್ ಯೂಸ್ ಮಾಡ್ತೀನಿ. ಯಾಕೆ ಅಂತ ಅಂದರೆ ನಾನು ಲಿಕ್ವಿಡ್ನ ಯಾಕೆ ಯೂಸ್ ಮಾಡೋದು ಅಂತಂದರೆ ಪೌಡರ್ನ ಯೂಸ್ ಮಾಡಿದ್ರೆ ನಿಮಗೆ ಅದು ಬೆಲ್ಟ್ ಏನಿರುತ್ತೆ ಅದರೊಳಗಡೆಗೇ ಸಿಕ್ಕಾಕೊಳ್ಳುತ್ತೆ ಮತ್ತು ಬೇಗ ಗಲೀಜಾಗುತ್ತೆ. ಅದನ್ನು ಬೇಗ ಕ್ಲೀನ್ ಮಾಡೋದಕ್ಕೂ ಕಷ್ಟ ಆಗುತ್ತೆ. ಅದೇ ನಾವು ಲಿಕ್ವಿಡ್ನ ಯೂಸ್ ಮಾಡಿದ್ರೆ ಅದು ನೀರು ಒಟ್ಟಿಗೆ ಅದು ಬೇಗ ಮೆಲ್ಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಕಸ ಗುಡಿಸೋಣ ಅಂತ ಸೋಫಾ ಮೇಲೆ ಇದ್ದಿದ್ದು ರಿಮೋಟ್ನೆಲ್ಲ ಅದ್ರ ಜಾಗಕ್ಕಿಟ್ಟೆ. ಹಾಗೆಯೇ ಸೋಫಾ ಕವರ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಈ ಸೋಫಾ ಕವರ್ ಬಂದು ತುಂಬಾ ಸಾಫ್ಟ್ ಇದೆ. ಇದ್ರ ಮೇಲೆ ಹಾಕಿದ್ದೀವಿ ಅಂತಲೇ ಅನಿಸಲ್ಲ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಆ ಚಿಕ್ಕ ಟೇಬಲ್ ಏನಿದೆ ಅದ್ರ ಕೆಳಗಡೆ ಕೆಲವೊಂದು ಬುಕ್ಸ್ ಇದೆ. ಅದನ್ನು ನನ್ನ ಹಸ್ಬೆಂಡ್ ಡೈಲಿ ಓದ್ತಾರೆ, ಹಾಗೆಯೇ ಅಲ್ಲೇ ಇಟ್ಬಿಡ್ತಾರೆ. ಆಮೇಲೆ ತೆಗಿಯೋಣ ಅಂತ ನಾನು ಅದನ್ನೇನು ತೆಗಿಲಿಕ್ಕೆ ಹೋಗಲಿಲ್ಲ. ಇವತ್ತು ಸಂಡೇ ಅಲ್ವಾ, ಅದಕ್ಕೆ ಮುಂದೆ ಎಲ್ಲ ತೊಳೆಯೋದು ಬೇಡ, ವೀಕ್ಲಿ ತೊಳಿತಾನೇ ಇರ್ತೀನಿ. ಸೊ ಇವತ್ತೊಂದಿನ ಬರೀ ರಂಗೋಲಿ ಮಾತ್ರ ತಕ್ಕೊಳ್ಳೋಣ ಅಂತ ಅಂದ್ಕೊಂಡು ಗುಡಿಸ್ಕೊಂಡೆ. ಇಷ್ಟು ಕೆಲಸ ಆಯಿತು. ನನ್ನ ಮಗ ಹೊಟ್ಟೆ ಹಸಿತಿದೆ ಅಮ್ಮ, ಏನಾದರೂ ತಿಂಡಿ ಮಾಡಿಕೊಡಿ ಅಂತ ಕೇಳ್ದ. ಸೊ ನಾನೇನು ಮಾಡಿದೆ, ಚಿಕನ್ ಸಾಂಬಾರನ್ನ ಮಾಡಿದೆ. ಹಾಗೆಯೇ ಅದಕ್ಕೆ ದೋಸೆ ಹುಯ್ದುಕೊಡೋಣ ಅಂತ ದೋಸೆ ಹುಯ್ದುಕೊಟ್ಟೆ. ಸೊ ನಾನು ನೆಕ್ಸ್ಟು ಚಿಕನ್ ಸಾಂಬಾರನ್ನ ಕೆಲವರು ಆನಿಯನ್ ಎಲ್ಲ ಫ್ರೈ ಮಾಡಿ ಹಾಗೆಯೇ ಏನೇನೋ ಫ್ರೈ ಮಾಡಿ ರುಬ್ಕೊತಾರೆ. ಅದು ಹೇಗಿರುತ್ತೆ ಅಂತ ಟೇಸ್ಟ್ ನಾನಂತೂ ಮಾಡಿಲ್ಲ, ಬಟ್ ನಾನು ಮಾಡೋ ಮೆಥಡೇ ಬೇರೆ ಇದೆ. ಅದು ತುಂಬಾ ಈಸಿ ಇದೆ. ಸೊ ಚಿಕನ್ ಸಾಂಬಾರಿಗೆ ದೋಸೆ ಹುಯ್ದುಕೊಟ್ಟೆ. ಸೊ ಬೇಗನೂ ಆಯ್ತದು. ದೋಸೆ ಒಬ್ರಿಗೆ ಇಷ್ಟ ಆದರೆ ಇನ್ನು ಕೆಲವರಿಗೆ ಇಡ್ಲಿ ಇಷ್ಟ. ನಾನು ಚಿಕ್ಕನಾದ್ನಿಗೆಲ್ಲ ಇಡ್ಲಿನೇ ಇಷ್ಟ. ಸೊ ನಾನು ಈಗ ಈ ಥರ ಇಡ್ಲಿ ಮಾಡಾದ್ಮೇಲೆ ಅದರ ಹಿಂದಿನ ಭಾಗ ಏನಿದೆ ಅದನ್ನು ನಾನು ನೀರಲ್ಲಿ ನೆನೆಸ್ಕೋತೀನಿ. ಈಗ ನೆನೆಸೋದ್ರಿಂದ ಅದು ಬೇಗ ಇಡ್ಲಿಗಳು ಬೇಗ ಏಳುತ್ತೆ ಮೇಲಕ್ಕೆ. ಈಗ ಇಡ್ಲಿ ನೋಡಿ ಎಷ್ಟು ಸಾಫ್ಟಾಗಿದೆ. ಅಚಾನಕ್ಕಾಗಿ ವಾಷಿಂಗ್ ಮಿಷಿನ್ದು ಪೈಪ್ ಏನಿದೆ ಅದ್ರದ್ದು ಹೋಲ್ ಇರುತ್ತಲ್ಲ ಅದರೊಳಗಡೆ ಹಾಕಿರಲಿಲ್ಲ. ಸೊ ಏನಾಯಿತು, ಶೂಟ್ ಮಾಡೋ ಟೈಮಲ್ಲಿ ಮರ್ತೋಗ್ಬಿಟ್ಟಿತ್ತು. ಅದು ನೆಕ್ಸ್ಟ್ ನಾನೇನು ಮಾಡಿದೆ, ಅದರ ನೀರೆಲ್ಲ ತುಂಬ್ಕೊಂಬಿಟ್ಟಿತ್ತು ಮನೆಯಲ್ಲಿ. ಸೊ ಅದನ್ನೆಲ್ಲ ಒರೆಸ್ಬಿಟ್ಟು ನೆಕ್ಸ್ಟ್ ಮನೆ ಅಷ್ಟನ್ನೇ ಒರೆಸಿದ್ದೀನಿ. ಮುಂದುಗಡೆ ನೀರು ಹಾಕ್ಬಿಡೋಣ ಅಂತ ನೀರು ಹಾಕಿದೆ, ಎಲ್ಲ ಹಾಕಾಯಿತು. ರಂಗೋಲಿನೂ ಬಿಟ್ಬಿಡೋಣ ಅಂತ ರಂಗೋಲಿನೂ ಬಿಟ್ಟೆ. ನೆಕ್ಸ್ಟ್ ನಮ್ಮ ಹಸ್ಬೆಂಡ್ ಬಂದರು, ಅವರಿಗೆ ಇಡ್ಲಿ ಸಾಂಬಾರು ಹಾಕ್ಕೊಟ್ಟೆ. ಹಾಗೆಯೇ ಒಂದು ಲೋಟ ಅಂಬ್ಲಿನೂ ಮಾಡಿಕೊಟ್ಟಿದ್ದೆ. ವ್ಲಾಗ್ ಮುಗೀತು.